ಈಗೋ ದುರುಳನಾದ ವಿಂದ್ರನು ತನ್ನ ಕಾಮರಿಯರ ಮುಂದೆ ಮುಚ್ಚಿ ಬಂದ ರಿಪುಗಳನ್ನಣದ ನಮ್ಮ ಪಟ್ಟಣಕ್ಕೆ ಹೋಗಲು ಉಚಿತರಾಗಲಿ. ಗುಡಿಸಲಿ ದೇವರಾಜ್ ಅವರು ತಾರಕಸ್ವರನ ಪಾತ್ರೆಗೆ ಒಂದು ಗುಲಾಬಿ ಹಾರ 2001 ಆಯರ್ ಮಾಡಿರುತ್ತಾರೆ. ಬರದನಹಳ್ಳಿಯ ಗಾರ್ಲಿಂಗಮ್ಮನವರು ತಾರಕಸ್ವರನ ಪಾತ್ರೆಯಿಂದ ಬೆಳ್ಳಿ ಕಡಗವನ್ನು ಆಯರ್ ಮಾಡಿರುತ್ತಾರೆ. ಕಪ್ಕಲ್ ಪರಮೇಶ್ ಅವರು ಮೂಕ ಪರಶುರಾಮ್ ಅವರು ಮ್ಯಾನೇಜರ್ ಅವರಿಗೆ 520 ಆಯರ್ ಮಾಡಿರುತ್ತಾರೆ. ಜಿನಗಪ್ಪನವರಿಗೆ ಅಹೋ ಅಣ್ಣಗಳಿರ ಸಚಿ ನೀವು ದಾರು ನಾವು ಒಂದಿಲ್ಲ ಗಂಟೆ ಇಲ್ವಾ ಅಗ್ರಜ ಏನೇ ಸಚಿ ಇಲ್ಲಿ ಏತಕ್ಕಾಗಿ ಬಂದಿರುವರಿ? ಯಾವ ತಪ್ಪಿಗಾಗಿ ಎನ್ನನ್ನು ಎಳೆದುಕೊಂಡು ಹೋಗುವರಿ? ಗಂಡ ಮಾಡಿದ ತಪ್ಪಿಗೆ ಹೇಳಿದನಿ ಕೇಳಿರಿ ಅಣ್ಣಗಳೇ. ಅದೇನೇ ಚೆನ್ನಾಗಿ ಹೆಣ್ಣು ಮಗಳೆಂದು ಸಣ್ಣ ಮನಸ್ಸು ಮಾಡಿ ನೀವು ಮನನೋಯಿಸುವುದು ಸರಿಯೇ? ಅರಿಯದಕ್ಕದಲ್ಲ. ಸುಮ್ಮನೆ ನೀ ಬಂದ ಹಾದಿಯನ್ನು ಹಿಡಿದು ಮುಂದಕ್ಕೆ ತೆರಳು ಹಣ್ಣ, ಬರುವುದು ನಿನಗೆ ಪುಣ್ಯ. ಏನೇ ತಜೆ ಜಾಗ್ರದಿಂದಲಿಲ್ಲ ಇಲ್ಲವೇ ಇಲ್ಲವಾಗಿ ತಂದರೆ ಬಳ್ಳ ಕಟ್ಟಗದಿಂದ ಸಂಬಂಧಿಗಳನ್ನು ನೋಡಲಾದರೆ ಮಕ್ಕಳೇ. ಎಲೆ ಸಚಿ ಎಂಬ ಕೋಮಲಾಂಗಿಯೇ ದೇವೇಂದ್ರನ ಅರ್ಧಾಂಗಿಯೇ ಅಣ್ಣಯ್ಯ, ಜಾಗ್ರತೆಯಿಂದ ಹದಮನಾದ ನಿನ್ನ ಒಡೆಯ ನಮ್ ತೋರ್ತೀಯಾ ಇಲ್ಲವೇ? ಎಲೆ ಸುಂದರ, ಇಲ್ಲವಾಯ್ತಂದರೆ ನಮ್ಮ ದ್ವಾರಕಾಸೂರ ಭೂಪತಿಯ ಗಂಡನೆಂದು ಒಪ್ಪಿಕೊಂಡು ಹಿಂದೆ ನಡಿ. ಎಲೆ ಸಚಿ ಎಂಬ ಎಣ್ಣೆ ಗಂಡ ನಿಮ್ಮದ ಅನ್ನೆ ನೀನೇನು ಒಪ್ಪಿಕೊಳ್ಳದಿದ್ದರೆ ಶೀಳಿ ಬಿಡುವುದು ನೋಡಲೇ ಸಚಿ ಎಂಬ ದುರ್ಮಾತ್ಮಳ. ಚೆನ್ನಾಗಿ ಕೇಳಿರಿ.
ಅದೇನ ಚೆನ್ನಾಗಿ ಪರಸ್ತ್ರೀಯರ ಸಂಘವನ್ನು ಬಯಸಿ ಈ ರೀತಿಯಾಗಿ ಎನ್ನನ್ನು ಕಾಡುವರೆ ಅದಿಯತ್ ಸಹಜವಾಗಿ ಮಾತನಾಡಿಸುತ್ತದೆ. ಇದು ನಿಮಗೆ ಸರಿಯಾದ ನಡತೆಯಲ್ಲ. ಅದಿಯಾದ ಕೆಲಸವಲ್ಲ. ಸುಮ್ಮನೆ ನಿಮಗೆ ದೋಷ ಬರುವುದು ನನಗೆ ಇಷ್ಟವಿಲ್ಲ. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಮುಂದಕ್ಕೆ ತೆರಳು ಹಣ್ಣ ರಾಜಾಗ್ರಗಣ್ಯ. ಏನೇ ಜಜೆ ಜಾತಿಯಿಂದ ಇಂದ ವೀರಾಟವಿಂದ ಮುಂಭಾಗದೊಳದಿಂದು ಮಾತನಾಡುವ ಎಷ್ಟು ತಡವಲ್ಲಾಗುತ್ತದೆ. ಏ ಜಜೆ ಜಾಗ್ರದಿಂದ ನಿನ್ನ ಬಂದನಾದ ದೇವೇಂದ್ರ ಎತ್ತಗಳ ಅದಿಗಿಲಿ ರಾಜಿ ಸಾರಥೆ ಭೂಪತಿ, ಇಷ್ಟು ದಿವಸ ದೇವೇಂದ್ರನಲ್ಲಿ ಚಾಕ್ರಿಯ ಮಾಡಿದಿ, ಹಾ ಇನ್ನು ಮೇಲೆ ನಮ್ಮ ಬಳಿಯಲ್ಲಿ ಸಂಬಳ ವಿರುತ್ತೀಯಾ ಇಲ್ಲವೇ? ಆಗ್ಲೇ ದೇವ. ಅವನೇನು ಕೊಟ್ಟಾನು? ಈ ಯಾಳದಲ್ಲಿ ನಿನ್ನ ಏನು ಬೇಕು ಹೇಳು. ಹಾ ಇಡೀ ಕೊಡವೆ ಮಾಣಿಕ್ಯದಾರ, ಬಿಡು ನಿನ್ನ ಮೈಲಿಗೆ ವಸ್ತರ, ಹಾ ಇಡೀ ಪೀತಾಂಬರ ಸಡಗರದಿಂದ ನಡಕಟ್ಟು ಕಾಚಿ ಅಂಬಿಗೆ ಶಬಾಷ್. ಸಾರಥಿ ಭೂಪತಿ, ಈ ಪಟ್ಟಣದಲ್ಲಿ ದಿಟ್ಟವಾದ ವೈರ್ಯಗಳು ನನಗೆ ಈಡಿಲ್ಲ. ಒಂದು ಪಡಿ ನಗಾರಿ ಮಾಲಕ ನಿಮ್ಮ ತಂದೆ ಓದಿ. ಬಾಪ್ರಿಯ ದಿಟ್ಟಾದಿ ದಿಟ್ಟ ತಾರ್ಕಾಸೂರನ ರೋಸ ವೇಷಕ್ಕೆ ಹಾ ಎಷ್ಟು ಮಂದಿ ವೈರ್ಯಗಳು ಶುರುವಾಡಿ ಎಂದು ಹಳೆ ಭೂಪತಿ, ಕೃತ್ರಿಮ ವೈರಿಗಳ ಎತ್ತಿದ ಮೋರಿಯನ್ನು ತತ್ತರದೆ ನೆಲಕ್ಕೆ ತಗ್ಗಿಸುವರೆಂದು ಸೌಮತಿ ಮೇಲೆ ತಪ್ಪು ಹಳೆ ಸಾರಥೆ. ಭೂಪತಿ, ಇನ್ನು ಮೇಲೆ ನಾನು ಹೇಳಿದ ಶಾಕ್ರಿಯಲ್ಲಿರು ಹಾ ಬಳಿರೆ ಎನ್ನ ದಪ್ಪಿಗೆ ಇಂದ್ರನ ವೃತ್ತಿ ಏನಾಗಬಹುದು ನೋಡು. ಹಾ ಈ ಸಾರಥೆ, ಭೂಪತಿ, ಜಾಗೃತಿಯಿಂದ ನಿನ್ನ ಒಡೆಯ ನಮ್ಮ ತೋರಿಯಲ್ಲ ಈ ಸಾರಥಿ. ನಿಮ್ಮ ತಂದೆ ಭೂಪತಿ. ಎಲ್ಲ ಈ ಪಟ್ಟ ಪ್ರಧಾನಿಯಾದ ನಿರ್ದೇಷ್ಟ ಅಹೋ ರಾಜೇಂದ್ರ, ಕಂಠೀರವ ಅಮರವತಿಗೆ ತಾಳಿಯನ್ನಿಟ್ಟು ಇಂದ್ರನ ಮೂವನ ಮಿಡಿದು ಅವನ ಎಡಮಿಡಿಯಂ ಕಟ್ಟಿ ಎನ್ನ ಸಮ್ಮುಖದೊಳ ತಂದು ನಿಲ್ಲಿಸುವಂತವರಾದರೆ ಆಗಲಿ ರಾಜ. ಮತ್ತವನ ಸತಿ ಕಂಡಿಲ್ಲ ಮಂತ್ರಿ ಸೇನಾಧಿಪತಿಗಳೇ.
ನಿಶಯ ಮೋಸೋಕೆ ಬಾಳನಲ್ಲ ಪಾಠ ಕೈವಾದೋ ಬಾಲಕನಲ್ಲ ನಿಶಯ ಮೋಸೋಕೆ ಬಾಳನಲ್ಲ ಪಾಠ ಕೈವಾದೋ ಬಾಲಕನಲ್ಲ ಸೋರ ವಯರೇ ಓನೆದನಲ್ಲ ವೈರೇ ಕೊನೆದಾನಲ್ಲ ನಾಶವಾಯ್ತು ಸಂಪಾದವೆಲ್ಲ ನಾಶವಾಯ್ತು ಸಂಪಾದವೆಲ್ಲ ಹರಿಗಾಣೆ ದೇವ ದೇವ ತೋರು ಬೆಳಗ ದೀನ ಬಾಂಧವ ಗಾಣೆ ದೇವ ದೇವ ತೋರು ಬೆಳಗ ದೀನ ಬಾಂಧವ ಏ ಅದಮರೇ ಹೇ ಅಜಮ ಪಟ್ಟಣದ ದೇವೇಂದ್ರನೇ, ಹೆಚ್ಚಿಗೆ ಮಾತನಾಡಿದರೆ ಈ ಖಡ್ಗದಿಂದ ನಿಮ್ಮನ್ನು ಸಂಹರಿಸಿ ಬಿಡುವೆನು. ಏ ನೋಡಿರೇ ಅಸುರರೇ, ನಮ್ಮ ಹೆರಿನ ಸಕ್ಕಿನಿಂದ ಬೆಳೆಯುವೆ. ಸದಾಶಿವನಾಗಿ ಮೆರೆಯುವೆನು. ಜಾಗ್ರದಿಂದ ಇನ್ನು ವದನನ್ನು ಮಾಡು. ಕೈಲಾಗದಂತೆ ಆ, ಏ ಮದ ಅಂದರೆ ಜಾಗ್ರದಿಂದ ಇದ್ದು ವದನನ್ನು ಮಾಡು. ಬಂದ ಆರು ಸ್ಥಳದಿಂದ ಗಗನ ಬಂದನ ಕಂದ. ಆಹೋ ಪಂಡನಾದ ದೇವೇಂದ್ರನೇ, ಏ ಬಂಡರೇ, ನಿನ್ನ ಗುಂಡಿಗೆ ಎಲಬಗಳನ್ನ ಸೊಟ್ಲುವಂತ ಎನ್ನ ಕಟ್ಟಕದಿಂದ ಜಡದ ಈ ಭೂಮಿಗೆ ಬಗೆದಿದ್ದರೆ ಬಲರ ಬಾಪುರ ಕಂಡೀರೋನೆಂಬ ಹಾಮಾಯಾತಕ್ಕೆ ಅಹೋ ಇಂದ್ರ ಏ ಬಂಡ, ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂದನಾಗರೆ ಬಂಡ ಆರಿಸಿಕೊಂಡು ಹೋಗ್ಬಿಡುವನು ನೋಡ ಗಗನ ಮಂಡಲಕ್ಕೆ ನಿನ್ನ ರುಂಡ. ಏ ಬಂಡರೇ, ಏನೇ ಬಂಡನಾದ ದೇವೇಂದ್ರನೇ? ಅಯ್ಯೋ ಎಲ ಸಾರಥಿ ದೇವಾ, ಈ ಅಸುರರ ದೆಬ್ಬೆಗೆ ನಿಲ್ಲಲಾರೆ. ಹ ಓಡಿ ಹೋಗುವುದಕ್ಕೆ ಪಥವಂ ಕಾಣೆ. ಹ ಎನ್ನ ಕರದಲ್ಲಿದ್ದ ವಜ್ರಾಯುಧವು ನೆಲಕ್ಕೆ ಬಿದ್ದಿತು. ಹ ಎಲ್ಲಿ ಅಡಗಲಿ ಎತ್ತ ಹೋಗಲಿ ಎನ್ನ ಗತಿಯೇನು, ಎನ್ನ ಕಾಮಿನಿಯರ ಗತಿಯೇನು? ಹ ಎಲ ಸಾರಥಿ ದೇವಾ, ಇಂದ್ರನ ಲೋಕ ಹಾಳಾಗುವ ಹೊತ್ತು ಬಂದಿತಲ್ಲ, ಹ ಏನು ಮಾಡಲಿ? ಹೊರಗೆ ಹೋಗುವುದಕ್ಕೆ ಮಾರ್ಗವಂ ತೋರಿದರೆ ನಿನಗೆ ಬೇಕಾದಷ್ಟು ದ್ರವ್ಯಮೆಂ ಕೊಡುವೆನೋ. ಹಾ. ಕಂಡೆಯ ಸಾರಥಿ? ನಿಮ್ಮಿಷ್ಟಂದಾಗಲೇ ದೇವ, ದಿವ್ಯ ಪ್ರಭಾವ. ಹೊಳಿಗೆ ಬಳಿ ಬಳಿ ದಾಲಕ ಸುಲಭಪತಿ ಭದ್ರದಷ್ಟನೇ. ಈ ಕೊಯ್ ವೇಳದಲ್ಲಿ ದೇವೇಂದ್ರ ಮಿಡದ ಕಟ್ಟ್ಯವನ ಸಾಮ್ರಾಜ್ಯವಲ್ಲ ನಿನ್ನ ವಶ ಮಾಡುವ ನೋಡ ಇಲಾಜ ನದಗಲ್ಪಬಾದ. ಆಹೋ ರಾಕ್ಷಸರ ಕುಲ ಚಕ್ರವರ್ತಿ ಭಯಂಕರ ಮೂರ್ತಿ ಕಂಡಿರುವನೇ
ದೇವೇಂದ್ರನೆಂಬುವನ್ನ ಮಿಡಿದು ಕಟ್ಟಿ ದೇವತೆಗಳನ್ನು ಮಿಡಿದು ಕಟ್ಟಿ ಈ ಕ್ಷಣದೊಳು ಹಿಡಿದು ತಂದು ನಿಲ್ಲಿಸುವೆ. ಅಹೋ ರಾಜೇಂದ್ರ, ಕಾಮಧೇನು ಕಲ್ಪವೃಕ್ಷ ವಸ್ತುಗಳನ್ನು ನಿನ್ನ ವಶ ಮಾಡಿ ಕೊಡುವೆ. ನೀನೇ ಇಲ್ಲೇ ಮಂಡಿಸುವ ರಾಜ ನಟ ಕಲ್ಪ ಭೋಜ. ದೇವಾ ನೀನು ಇನ್ನು ನನಗೆ ಬದಲೇ ಈ ಕೋಲದ ನಿನ್ನ ಮಂಡ್ಯ ದುಡ್ಡು ಮಾಡಿ ನಿಂಗೆ ಭೂಪತಿ, ನಾನು ಹೇಳಿದಂತೆ ಕೇಳುವನಗು. ಈ ಇಲ್ಲದಿದ್ರೆ ಗೊಂಡಲ ಒದ್ದಗು ನಮ್ಮ ದೊರೆಯಲ್ಲಿ ನಿನಗೆ ಒಂದು ಜಾಂಗಿಲ್ವಲ್ಲ ಹಾಕಿಸಿಕೊಳ್ಳಲು ಗಂಡಿಗೆ ಸಾಲದಿ ಗಂಡಲು ಜಾಗ್ರತೆ. ಭೂಪತಿ ಬಳಿರಿಯೇ ಬಳಿರಿಯೇ ಎಲೈ ದ್ವಾರ ದೀಪ ನೀನು ಹಿಂದೆ ನನಗೆ ಬೆಂಬಲನೇ. ದೇವಾ ನಿನ್ನ ಮುನುಂಗಿ ಡರ್ರಾಗಿ ಬಿಡ್ತೀನಿ ನೋಡ. ಎಲೈ ಸಾರದೆ ನಾವು ಹೇಳಿದಂತೆ ಕೇಳುವನ್ನ ಗೋಯ್ ಗೋಯ್ ಗಂಟನ ಒತ್ತುಗೋ ಸಾರಥಿ, ಅತಿ ಜಾಗ್ರತೆ. ಭೂಪತಿ ಪ್ರಧಾನಿಗಳಿರೋ ಜಾಗೃತಿಯಿಂದ ಬೆಂದ್ರ ನಮ್ಮವನ ಮಿಡದು ಅವನ ಮಡಿದ ಮಣಿಯರಾದ ಸಚಿರಂಬಾದಿ ನಾಯಕರು ಎಂಬೆಂಬಿಡದ ಕಟ್ಟಿ ಎಲ್ಲ ಸಮ್ಮುಖದೋಳು ತಂದು ನಿಲ್ಲಿಸುವಂತವರಾದ ಮಂತ್ರಿಯೇ. ಅಹೋ ರಾಜೇಂದ್ರ, ಮತ್ತವನ ಸತಿಯರ ಮುಡಿ ಹಿಡಿದು ಅಲ್ಲಾಡಿಸಿ ತಡವಿಲ್ಲದೆ ದುಡಬಲಡ್ಡರಾಗಿ ರಣಪಡವಿಗೆ ನಿಲ್ಲೊಂದು ಕಡೆ ಕೂಡ ಭೇದಿಸುವೆ. ಇದೇ ಕಂಡನಂಬ ಬಂಡನಿಯಲ್ಲಿ ಸಿಂಧುವಳ ಬಾರ್ಕೇಳಿ ವೆಂಕಟೇಶ್ ಅವರು ತಾರಕಸೂರನ ಪಾತ್ರಕ್ಕೆ 2010 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಲಿಗಾಡಿ ಶಿವಲಿಂಗ ಅವರು ತಾರಕಸೂರನ ಪಾತ್ರಕ್ಕೆ 200 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಅಯ್ಯೋ ಹರಹರ, ಈ ರಕ್ಕಸರು ಹೆಂಜಿಗೆ ನಾಶವಾಗಿ ಹೋಗುತ್ತಾರೋ ನಾವು ಹೆಂಜಿಗೆ ತಣ್ಣಗೆದ್ದವಪ್ಪ ಸಾರಥಿ. ಪುಲೋಮರಾಜನಂದನೆ ಅಯ್ಯೋ ಎಂದು ಈ ರೆಂಬೆ ಎಂಬುವಳಂ ಬಿಡಿದು ನಮ್ಮ ಪುಟಭೇದನದಲ್ಲಿಡು. ಈ ಸಚಿ ಎಂಬ ರಾಜಮುಖಿಗಳನ್ನು ಅಂತಃಪುರದಲ್ಲಿ ಯಾತಕ್ಕೆ ಅಡಗಿರಬಿ? ಬಯಲಿಗೆ ಬರ್ತೀಯ ಇಲ್ಲವೇ? ರಾವಳ ಹೋಗ್ರಪ್ಪ, ರಾವಳ ರಾವಳ
ರಾಳ ರಾಳ ಉಗ್ರ ಯಾರು ರಾಳ ರಾಳ ಕುಂತ್ಕೊಂಡ ಟೀನ ಮತ್ತ ಟೀ ಟೀ ಸಣ್ಣಾಗಪ್ಪನವ್ರ ಪಂಪಾಪತಿ ಎಲ್ಲಿದ್ರೆ ಸ್ಟೇಜಿನ ಹತ್ರ ಬರಬೇಕು. ಕುದಿಯರ ಸಣ್ಣಾಗಪ್ಪನವ್ರ ಪಂಪಾಪತಿ ಎಲ್ಲಿದ್ರೆ ಸ್ಟೇಜ್ ಹತ್ರ ಬರಬೇಕು. ದಯಮಾಡಿ ಇದೊಂದು ಶುಭ ಸಂಕೇತ. ದಯಮಾಡಿ ಎಲ್ಲರೂ ಕುಂತ್ಕೊಳ್ಳಿ. ಮಳೆ ಹೋಗುವಂತ ಲಕ್ಷಣಗಳಿದಾವೆ. ದಯಮಾಡಿ ಕುಂತ್ಕೊಳ್ರಿ. ಎಲ್ಲರೂ ಸಹಕರಿಸಬೇಕು. ದಯಮಾಡಿ ಯಾರು ಎದ್ದೇಳಕ್ಕೆ ಹೋಗ್ಬೇಡಿ. ಹಲೋ, ಒಂದು 2 ನಿಮಿಷ ಬರುತ್ತೆ, ಕುಂತ್ಕೊಳ್ರಿ. ಆಮೇಲೆ ಏನು ಬರೋಕ್ಕಲ್ಲ, ಕುಂತ್ಕೊಳ್ರಮ್ಮ, ಕುಂತ್ಕೊಳ್ರಿ. 2 ನಿಮಿಷ ಬರುತ್ತೆ, ಕುಂತ್ಕೊಳ್ರಿ. ಆಮೇಲೆ ಏನು ಬರೋಕ್ಕಲ್ಲ, ಕುಂತ್ಕೊಳ್ರಿ. ಕುಂತ್ಕೊಳ್ರ ಟೀ ಮಾಡ್ರ ಮನೆ ಕುಂತ್ಕೊಳ್ರ, ಟೀ ಕೊಡ್ತಾರ. ಅಹೋ ಅಣ್ಣಯ್ಯ, ಏ ಸಚಿ, ನಿನ್ನ ಮನಸ್ಸಿನೊಳ ಕುಟಿಲತ್ವಂ ಸಾಧಿಸಿ ಮಹಾರೋಷವನ್ನೆತ್ತಿಟ ಮಾಡಿವನೆಂದು ನುಡಿಯುವುದು ನಿನ್ನಗೆ ಸರಿಯೇ? ಅಗ್ರಜ, ಏ ಸಚಿ, ಇಕೋ ನಿನ್ನ ಪಾದಂಗಳಿಗೆ ನಮಸ್ಕರಿಸಿ ಬೇಡುತ್ತೇನೆ. ನೀನು ಎಷ್ಟು ಬೇಡಿಕೊಂಡರು ನಿನ್ನ ನಾನು ಎನ್ನ ಸರಿಯನ್ನು ಬಿಡು ಅಗ್ರಜ, ಈ ಮಾತು ಸಹಜ. ಸೋಮರಾಜನಂದನೇ, ಇನ್ನು ಮೇಲೆ ಇಂದ್ರನೇ ನಿನ್ನ ಗಂಡ ನಂಬುವುದು ಮರಿ. ಇಲ್ಲವೇ ನಿನ್ನ ಕಡಿದು ನಿನ್ನ ಚಿತ್ರವನ್ನ ಮಾಡಿ ಬಳಿಯ ನಿನ್ನ ಯುಗ ಗುಂಡಿಯಲ್ಲಿದ್ದ ಬಹು ಎಚ್ಚರದಿಂದ ಮಾತನಾಡಿ. Lama
ಎಲೆ ಇಂದ್ರನ ಮಾಡದೆಯೇ ನಿನ್ನ ಮನಸ್ಸಿನ ಕೊಟ್ಟಿರತ್ವಂ ಸಾಧಿಸಿ ಹೆಣ್ಣು ಮಗಳಂದು ಎನ್ನ ಮುಂದೆ ಇಂತಹ ಮಾತುಗಳನ್ನು ಹಾಡಬಹುದೇ? ಯಾತಕ್ಕೆ ಆಡಬಾರದು ಅಣ್ಣಯ್ಯ? ಎಲೆ ಸಚಿ, ಸಣ್ಣ ಮನಸ್ಸಿನಿಂದ ಎನ್ನ ಮನಸ್ಸನ್ನು ನೋಯಿಸುವುದು ನಿನಗೆ ಸರಿ? ನಿನ್ನ ಗಂಡ ಮಾಡಿದ ಅಪರಾಧಕ್ಕಾಗಿ ನಿನ್ನ ನೋಯಿಸುವನು. ಇಕೋ ನಿನ್ನ ಪಾದಗಳಿಗೆ ನಮಸ್ಕರಿಸಿ ಬೇಡುತ್ತೇನೆ ಅಣ್ಣ ರಾಜಾಗ್ರಗಣ್ಯ. ಎಲೆ ಎಣ್ಣೆ ಗಂಡ ನಿಂಬೆ ನಿನ್ನಂಬಿಟ್ಟು ಹೋದಾನಂದ ಇಂತ ವೈಯಾಡಿದ ಇತ್ತ ಮಾತನ್ನೇ ಹೇಳಿರುವನಲ್ಲವೇ? ಗುಡಿಗೆಂಬೆಯನ್ನ ಸಿಂಹನಾದಕ್ಕೆ ಅಮರಾವತಿಯ ಗೋಪುರಗಳ ಚಚ್ಚಡ ಎಂದು ಚಟಸ್ಫುಟ ದುಪ್ಪರದ ಅಬ್ಬರನಿಗೆ ಕರವಾಳ ತಳಕ್ಕೆಂಬ ಕೋಲ್ಮಿಂಚನ ಕಾಪಿಗೆ ಚಂದ್ರ ಸೂರ್ಯರ ಕದನ ನುಡಿಗೆ ಗಗನದೋಳು ಚೆತ್ತಿದರು. ಎನ್ನಡಬಲದ ಕುಟಿ ಮೇಸಿಯಂ ಕಾರ್ಗತ್ತಲಿಗೆ ಬಣ್ಣ ಮಂದಿ ಖರಿಸಿತು ರೀಪಗಳ ಹೃದಯದೋಳು ಚಿಕ್ಕಲು ಪುಟ್ಟಿಸಿತು. ಪರಾಕ್ರಮನ ಮುಂದೆ ನಿನ್ನಂತ ವಯ್ಯಾಡದ ನುಡಿಗಳು ಶಾಟಿಯೇನೆ? ಪುರಂದರನ ಸಭೆ ನಮ್ಮ ಪಟ್ಟಣಕ್ಕೆ ಕಪ್ಪಗಲ ಪಂಪಪತಿ ಅವರು ಶಶಿಕಲಮ್ಮನವರಿಗೆ 200 ರೂಪಾಯಿನ ಆಯರ್ ಮಾಡಿರುತ್ತಾರೆ. ನನಗೆ ಕೊಟ್ಟ ಕಲಾಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಅವರ ವಂದನೆಗಳ ನಮ್ಮಿಂದ ಗೆದ್ದಿ ಮಿರ್ಚಿಗಳು. ಹಣಮದ ಬಲಮದ ಯೌವನ ಮದ ಇಚ್ಛಾ ಮದ ಈ 4 ಮದವು ನಿನಗೆ ಸ್ಥಿರವೇ? ನನಗೆ ಶಿರವಾಗಿರುವುದು ಅಣ್ಣಯ್ಯ. ಎಲೆ ಸಚಿ, ಇಕೋ ನಿನಗೆ ಕರಮುಗಿದು ಶಿರಬಾಗಿ ಬೇಡಿಕೊಳ್ಳುವೆನು. ನೀನು ಎಷ್ಟು ಬೇಡಿಕೊಂಡರೂ ನಿನ್ನ ಬಿಟ್ಟು ಹೋಗುವುದಕ್ಕೆ ನಾನು ಬಂದಿಲ್ಲ. ಎನ್ನ ಸರಿಯನ್ನು ಬಿಡು ಅಣ್ಣ.